ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ವರದಿ ಚರ್ಚೆಯಲ್ಲಿರುವಾಗಲೇ ಕೇಂದ್ರ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳದ ಶುಭ ಸುದ್ದಿ ದೊರೆತಿದೆ. ಕೇಂದ್ರ ಸರ್ಕಾರ ಮಾರ್ಚ್ 2024ರಲ್ಲಿ ತುಟ್ಟಿ ಭತ್ಯೆಯನ್ನು 4% ಅಂದರೆ ಈ ಹಿಂದೆ ಇದ್ದ 46%ಅನ್ನು 50%ಗೆ ಏರಿಸಿದ್ದು, ಈ ಏರಿಕೆಯು ಮೂಲ ವೇತನದಲ್ಲಿ ವಿಲೀನಗೊಳಿಸಬಹುದು ಎಂಬ ಕೆಲ ವರದಿಗಳು ಸೂಚಿಸುತ್ತಿವೆ. ಇದರಿಂದ 50 ಲಕ್ಷಕ್ಕೂ ಅಧಿಕ ಕೇಂದ್ರ ಸರ್ಕಾರಿ ನೌಕರರು ಮತ್ತು 67 ಲಕ್ಷ ಪಿಂಚಣಿದಾರರು ಪ್ರಯೋಜನ ಪಡೆದುಕೊಳ್ಳಲಿದ್ದಾರೆ. ಈ ಹಿಂದೆ 2004ರಲ್ಲಿ 5ನೇ ವೇತನ ಆಯೋಗವು ಡಿಎ 50% ಮಿತಿಯನ್ನು ತಲುಪಿದಾಗ ಅದನ್ನು ಮೂಲ ವೇತನದೊಂದಿಗೆ ವಿಲೀನಗೊಳಿಸಲಾಗಿತ್ತು. ಈಗ ಡಿಎ ಮತ್ತೆ 50% ತಲುಪಿದ್ದರಿಂದ ಒಂದೇ ರೀತಿಯ ಕ್ರಮವನ್ನು ಮರುಪಡೆಗೊಳಿಸಬಹುದು ಎಂದು ಊಹಿಸಲಾಗುತ್ತಿದೆ. 2004ರ ನಂತರದ ಅತಿ ಹೆಚ್ಚಿನ ಹಣದುಬ್ಬರದ ಸಂದರ್ಭದಲ್ಲಿ ತಜ್ಞರು ಮೂಲ ವೇತನದಲ್ಲಿ ಡಿಎಯನ್ನು ವಿಲೀನಗೊಳಿಸಬೇಕೆಂದು ಶಿಫಾರಸು ಮಾಡುತ್ತಿದ್ದರಾದರೂ ಈ ಬಗ್ಗೆ ಕೇಂದ್ರವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ. ಈ ಹಣದುಬ್ಬರದ ಏರಿಕೆಯು ಉದ್ಯೋಗಿಗಳ ಖರೀದಿ ಶಕ್ತಿಯ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದ್ದು, ಮನೆ ಬಾಡಿಗೆ ಭತ್ಯೆ, ಮಕ್ಕಳ ಶಿಕ್ಷಣ ಭತ್ಯೆ, ಶಿಶುಪಾಲನಾ ವಿಶೇಷ ಭತ್ಯೆ, ಹಾಸ್ಟೆಲ್ ಸಬ್ಸಿಡಿ ಹೀಗೆ ಇತರ ಭತ್ಯೆಗಳನ್ನು ಈ ವರ್ಷದ ಆರಂಭದಲ್ಲಿ ಡಿಎ ಹೆಚ್ಚಳ ಸಂದರ್ಭದಲ್ಲಿ ಸ್ವಯಂಚಾಲಿತವಾಗಿ 50% ಹೆಚ್ಚಿಸಿದೆ. ಹಾಗಾಗಿ ತಜ್ಞರ ಅಭಿಪ್ರಾಯದ ಪ್ರಕಾರ ಕೇಂದ್ರದಲ್ಲಿ ಹೊಸ ಸರ್ಕಾರ ರಚನೆಯಾದ ನಂತರ ಡಿಎಯನ್ನು ಮೂಲ ವೇತನದೊಂದಿಗೆ ವಿಲೀನಗೊಳಿಸುವ ಸಂಬಂಧಿತ ಘೋಷಣೆ ಹೊರಬರಬಹುದು ಮತ್ತು ಜುಲೈನಲ್ಲಿ ಡಿಎ ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಆಗ ಈ ವಿಲೀನವು ಜಾರಿಗೆ ಬಂದರೆ ಡಿಎ ಮತ್ತೆ ಶೂನ್ಯದಿಂದ ಪ್ರಾರಂಭವಾಗುತ್ತದೆ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.